ಗನ್ನಮಂಗಲ ಗ್ರಾಮದಲ್ಲಿ ಬಾರ್ ತೆರವು ಮಾಡುವಂತೆ ನಿವಾಸಿಗಳ ಪ್ರತಿಭಟನೆ. ಕುಡುಕರ ಹಾವಳಿಗೆ ಕಿಡಿಕಾರಿದ ನಿವಾಸಿಗಳು. ಸಂಜೆ ವೇಳೆ ಓಡಾಡಲು ಆಗದ ಪರಿಸ್ಥಿತಿ ನಿರ್ಮಾಣ. ರಸ್ತೆಯಲ್ಲೇ ಮದ್ಯ ಸೇವಿಸುವ ಮೂಲಕ ಜನಜೀವನಕ್ಕೆ ತೊಂದರೆ. ಮಹಿಳೆ ಹಾಗೂ ಮಕ್ಕಳಿಗೆ ರಸ್ತೆಯಲ್ಲೇ ಸಂಚರಿಸಲು ಕಷ್ಟಕರ ವಾತಾವರಣ. ಪಂಚಾಯಿತಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಪ್ರತಿಭಟನೆ. ಹೆಸರು ನರೇಂದ್ರ ಅಂತ ಮಿಮ್ಸ್ ಆರ್ಡೆಂಡಲಲ್ಲಿ ನಾನು ವಾಸವಾಗಿದ್ದೇನೆ. ಇಲ್ಲಿ ಬಾರ್ ಮಾಡಿದಾಗಲಿಂದ ನಮಗೆ ತೀರಾ ತೊಂದರೆ ಆಗ್ತಾ ಇದೆ. ಎಲ್ಲರೂ ರಸ್ತೆ ಮೇಲೆನೆ ಗಾಡಿಗಳು ನಿಲ್ಸಿರ್ತಾರೆ, ಎಲ್ಲ ಗಲೀಜು ಮಾಡಿಕೊಂಡು ಇಲ್ಲಿ ಯಾರನ್ನೂ ಮಾತಾಡ್ಸೋಕ್ಕೂ ಆಗಲ್ಲ. ಮಧ್ಯಾಹ್ನಕ್ಕೇನೆ ಎಲ್ಲ ಶುರು ಆಗಿರ್ತದೆ. ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ ವಯಸ್ಸಾದವರಾಗಲಿ ಯಾರೂ ಇಲ್ಲಿ ಓಡಾಡೋಕ್ಕೆ ತೀರಾ ತೊಂದರೆ ಆಗಿದೆ. ಅದರಿಂದ ಈ ಪ್ಲಸ್ ಊರಿನ ಜನರ ಪರವಾಗಿನೂ ನಮ್ಮ ಅಸೋಸಿಯೇಷನ್ ಪರವಾಗಿನೂ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನಂತ, ಯಾವುದೇ ಕಾರಣಕ್ಕೂ ಈ ಬಾರ್ನ ಇಲ್ಲಿ ಇಡಿಸಬಾರ್ದು. ಅವ್ರಿಗೆ CL7 ಆಗಿರೋದನ್ನು ಅಷ್ಟೇ ಎಲ್ಲ ಬೋಗಸ್ ಮಾಡಿ ಏನೋ ಮಾಡ್ಕೊಂಡಿದ್ದಾರೆ. ಲೈಸೆನ್ಸೇ ಕೊಟ್ಟಿಲ್ಲ ಇದರಿಂದ ಪಂಚಾಯತಿಯಿಂದ ಅಂತನೂ ವಿಷಯ ಈಗ ನಮಗೆ ಗೊತ್ತಾಗಿದೆ. ಆದ್ದರಿಂದ ನಾವು DC ಅವ್ರಿಗೂ ಮತ್ತು ಕಮಿಷನರ್ಗೂ ಎಲ್ರಿಗೂ ಅರ್ಜಿ ಕೊಡ್ತೀವಿ. ಗ್ರಾಮಸ್ಥರು ಕೊಡ್ತಾರೆ, ನಮ್ಮ ಸಂಘದ ಪರವಾಗಿ ಅಸೋಸಿಯೇಷನ್ ಪರವಾಗಿನೂ ಕೊಡ್ತೀವಿ. ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಂಡು ಇಲ್ಲಿಂದ ಖಾಲಿ ಮಾಡಿಸಿದ್ರೆ ಒಳ್ಳೆಯದು ಅಂತ ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ತೀವಿ. ಯಾವಾಗ ಓಪನ್ ಆಗಿದೆ ಈಗ? ಎಷ್ಟು ದಿನ ಆಯ್ತು ಓಪನ್ ಆಗಿ? 3 ವರ್ಷ ಆಯಿತು. ಅದಕ್ಕೆ ಮುಂಚೆ ಕ್ಲೋಸ್. ಈಗ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸು ಮತ್ತು ವಿಲ್ಲಾಸು ಎಲ್ಲ ಇದೆಯಾ? ಯಾವ ಥರ ಸಮಸ್ಯೆ ಆಗ್ತದೆ ನಿಮಗೆ? ಅಂದರೆ ಇಲ್ಲೆಲ್ಲ ಬಾಟ್ರೂಮ್ ಈಗೆಲ್ಲ ಇದು ಗಲೀಜ್ ನಾವು ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಾ ಇರೋದು. ಇಲ್ಲಿ ಎಲ್ಲ ಕುತ್ಕೊಂಡು ಇಲ್ಲೇನೇ ಕೆಟ್ಟ ಮಾತಾಡ್ತಾ ಇರ್ತಾರೆ. ಎಲ್ಲ ಅಲ್ಲೇ ರೀಸರ್ಚ್ಗೆ ಹೋಗ್ತಾ ಇರ್ತಾರೆ, ಬಾತ್ರೂಮ್ಗೆ ಹೋಗ್ತಾ ಇರ್ತಾರೆ. ಕೆಲವರು ಮಲಗಿರೋರು ಹಂಗೆ ಬಿದ್ದಿರ್ತಾರೆ. ಈ ಥರ ಎಲ್ಲನೂ ಗಲೀಜ್ ಆಗ್ತದೆ. ನಿಮಗೆ ಇಲ್ಲಿ ವಾಸ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ. ಅದೇ ಕೆಟ್ಟ ಪದಗಳು ಮಾತಾಡ್ತಾರೆ. ಚಿಕ್ಕ ಮಕ್ಕಳು ಆಡ್ತಾರೆ, ಹೆಂಗಸರು ಆಡ್ತಾರೆ, ಎಲ್ಲ ಹಿಂದಿಯವರು ಜಾಸ್ತಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವರು ಅವರು ಅಂತ ನಾವು ಹೇಳೋದಕ್ಕಿಂತ ಎಲ್ಲ ಜನ ಇದ್ದಾರೆ. ಅದರಿಂದ ತೊಂದರೆ ಆಗ್ತಾ ಇದೆ. ರೋಡಲ್ಲೇ ಓಪನ್ ಆಗಿ ಕುಡಿತಾ ಇದೆ. ಇಲ್ಲೇನೆ ನನ್ನ ಹೆಸರು ನರೇಂದ್ರ ಅಂತ. ಇಲ್ಲೇನೆ ಬಾಟಲ್ಸ್ ಎಲ್ಲನೂ ಇರೋದನ್ನು ಪ್ರೂಫ್ ತೋರಿಸ್ತಾರೆ. ನಾವು ಸಿಗಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಿದ್ವಿ. ಮತ್ತು STMC ಅಧ್ಯಕ್ಷರಾಗಿ ಹೈಸ್ಕೂಲ್ ಕಾಂಪೌಂಡ್ ಎಲ್ಲ ಕಟ್ಟಿಸಿ ಹೈಸ್ಕೂಲ್ ಓಪನ್ ಮಾಡ್ತಿದ್ವಿ ಬಚ್ಚೇಗೌಡ ಫೀಲ್ಡ್ನಲ್ಲಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸಾರ್ವಜನಿಕರು ಅಂಗಡಿಗಳೆಲ್ಲ ಇದೆ, ತರಕಾರಿ ಅಂಗಡಿಗಳೆಲ್ಲ ಇದೆ. ಬಾರ್ನಿಂದ ಇಲ್ಲಿ ತುಂಬ ಜನ ತೊಂದರೆ ಆಗ್ತಾ ಇದ್ದಾರೆ. ಗಾಡಿಗಳಲ್ಲಿ ಬರೋವಾಗ ಕೂಡ ಗಾಡಿಗಳು ಕಾಟ ಬಿದ್ದವರು ಇದ್ದಾರೆ. ಅದರಿಂದ ಇಲ್ಲಿ ಬಾರೆಲ್ಲ ತೆಗಿಬೇಕು. ಮತ್ತು ಬಾರ್ ಮಾಲೀಕರು ಅವರು ಮೋಹನ್ ಅಂತ ದೂರು ಕೊಟ್ಟಿದ್ದೀರಾ ಸರ್? ಇಲ್ಲಿ ಯಾರು ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದಾರೆ, ಪಂಚಾಯತಿಗೆ ಕೊಟ್ಟಿದ್ದಾರೆ. ಅದು ಲೈಸೆನ್ಸು ಬೋಗಸ್ ಅಂತೆ. ಅದು ನಮ್ಗೀಗ ಗೊತ್ತಾಯಿತು. ಅದನ್ನಿಂದ ತನಿಖೆ ಮಾಡಿ ಸ್ವಲ್ಪ ಬಾರೆಲ್ಲ ತೆಗಿಸ್ಬೇಕು. ಸಾರ್ವಜನಿಕರ ತೊಂದರೆ ಇಲ್ಲೆಲ್ಲ ತಪ್ಪೋಗುತ್ತೆ. ಎಷ್ಟೊತ್ತಿಗೆ ಓಪನ್ ಎಷ್ಟೊತ್ತಿಗೆ ಇರುತ್ತೆ ಸರ್? ಸರ್ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆ ಜನ ಹೀಗೆ ಇರ್ತಾರೆ. ಜನ ಹಂಗೆ. 9 ಗಂಟೆಗೆ. N. ಜಯರಾಮ್ ಅಂತ ಮಾಜಿ ಅಧ್ಯಕ್ಷರು.